ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಬನ್ನಿ ಇವತ್ತಿನ ದಿನ ವಿಡಿಯೋದ ವಿಶೇಷತೆ ಏನಂತ ತಿಳ್ಕೊಳ್ಳೋಣ. ನಾವು ಮನೆಯಲ್ಲೇ ವಾಟರ್ ಫಾಲ್ಸ್ನ ಮಾಡ್ಬೋದು. ಯಾವ ರೀತಿ ಅಂತೇಳಿ ನೋಡಿದ್ರೆ, ಒಂದು ರಟ್ಟೆ ಥರ ಪ್ಲೇಟ್ ಇರೋ ಒಂದು ಇದರಲ್ಲಿ ನಾವು ಸರ್ಕಲಾಗಿ ಅದನ್ನು ಮೊದಲಾಗಿ ಕಟ್ ಮಾಡ್ಕೋಬೇಕು. ಹಾಗೆ ನಿಮ್ಮ ಮನೆ ಹತ್ರ ಇರೋ ಒಂದು ಕಲ್ಲಿನ ಒಂದು ಚಿಕ್ಕ ಚಿಕ್ಕ ಕಲ್ಲಿನ ಒಂದು ಚೂರುಗಳನ್ನ ತಗೊಳ್ಬೋದು. ನೀವು ನೋಡಿ, ಅದು ಒಂದು ಸಮವಾಗಿದ್ದರೆ ಇನ್ನೂ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಯಾಕಂದರೆ ಈಗ ಸ್ಟೆಪ್ ಬೈ ಸ್ಟೆಪ್ ಕೂರಿಸುವಾಗ್ಲೂ ನಮಗೆ ಯಾವ ರೀತಿ ಇರುತ್ತೆ ಅಂದರೆ, ನೀಟಾಗಿ ಅದು ಒಂದು ಸ್ಟೆಪ್ ಬೈ ಸ್ಟೆಪ್ ನಮಗೆ ಅದು ಕಾಣಿಸುತ್ತೆ. ಸೊ ಈಕ್ವಲ್ ಒಂದು ಸೈಜಲ್ಲಿದ್ದರೆ ಅದು ಇನ್ನೂ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಚಪ್ಪಟೆ ಆಗಿದ್ದರೆ ತುಂಬಾ ಚೆನ್ನಾಗಿರುತ್ತೆ, ನೀಟಾಗಿ ಒಂದು ಸಮವಾಗಿ ಬರುತ್ತೆ. ಅದನ್ನು ನೀವೇನು ಮಾಡಬೇಕು, ಸುತ್ತಲೂ ಫಸ್ಟು ಸ್ಟಿಕ್ ಮಾಡ್ತಾ ಬರಬೇಕು, ಅದನ್ನು ಅಂಟಿಸ್ಕೊಳ್ತಾ ಬರಬೇಕು. ಅದನ್ನು ಅಂಟಿಸ್ಕೊಳ್ತಾ ಬರ್ತಾ ಏನಾಯ್ತದಂದರೆ ನೀಟಾಗಿ ಅದು ಕಾಣಿಸುತ್ತೆ. ಫಸ್ಟ್ ಇದು ಈ ಥರ ಕಲ್ಲುಗಳನ್ನ ನೀವು ತಗೊಂಡು, ಇದನ್ನೇನು ನೀವು ಕಷ್ಟಪಡಬೇಕಾಗಿಲ್ಲ ಫ್ರೆಂಡ್ಸ್. ಇದು ನಿಮ್ಮ ಮನೆ ಹತ್ರ ಸಿಗೋಂಥ, ನಿಮ್ಮ ಮನೇಲೇ ಆ್ಯಸ್ ಯೂಶ್ವಲ್ ಸಿಗೋಂತಕ್ಕಂಥ ಒಂದು ವಸ್ತು ಆಗಿರುತ್ತೆ. ಈ ವಸ್ತುನಲ್ಲೇ ನೀವು ವಾಟರ್ಫಾಲ್ ಯಾವ ರೀತಿ ಮಾಡ್ಬೋದು ಅಂತೇಳಿ ನೀವು ಈ ಒಂದು ವಿಡಿಯೋದಲ್ಲಿ ನೀವು ತಿಳ್ಕೊಳ್ಬೋದು. ನೋಡಿ ಫ್ರೆಂಡ್ಸ್, ಈ ರೀತಿ ನೀವು ಸ್ಟಿಕ್ ಮಾಡ್ತಾ ಬರ್ತಾ ಇದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ನೋಡಿ. ಈಗ ನೋಡಿ, ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಇದೆ ಅಂತೇಳಿ. ನೆಕ್ಸ್ಟ್ ನಾವೇನು ಮಾಡೋಣ ಅಂದರೆ, ಮುಖ್ಯವಾಗಿ ನಾವು ಈ ಒಂದು ವಿಡಿಯೋಗೆ ನಮ್ಗೆ ಏನು ಬೇಕಾಗಿರೋದಂದರೆ ನೀರಿನ ಒಂದು ಅಂಶ. ಸೊ ನೀರಿನ ಅಂಶಕ್ಕೆ ನಾವು ಯಾವ ರೀತಿ ಒಂದು ಕಲರ್ನ ನಾವು ಯೂಸ್ ಮಾಡ್ತೀವಂದರೆ, ತಳದಲ್ಲಿ ಬ್ಲೂ ಕಲರ್ನ ನಾವು ಫಸ್ಟ್ ಅದನ್ನು ಪೇಂಟ್ ಮಾಡ್ಕೊಳ್ಳೋಣ. ಈ ಬ್ಲೂ ಕಲರ್ನ ನೀಟಾಗಿ ಎಲ್ಲ ಕಡೆಗೂ ಅದು ಸರಿಯಾಗಿ ಬರೋ ಹಾಗೆ ನೀಟಾಗಿ ನಾವು ಪೇಂಟ್ ಮಾಡಿಕೊಂಡು ನಾವು ಅದು ಯಾವ ರೀತಿ ಕಾಣಿಸುತ್ತೆ ಅಂತೇಳಿ ನೋಡೋಣ ಫ್ರೆಂಡ್ಸ್. ನೋಡಿ, ಈ ರೀತಿ ಇದೆ. ಮತ್ತು ಇದ್ರ ಜೊತೆ ಈಗ ನಾವು ಸ್ಟೆಪ್ ಬೈ ಸ್ಟೆಪ್ ಅದು ನಮಗೆ ನೀರು ಬೀಳೋಂಗೆ ನಾವು ಮಾಡಬೇಕು. ಅದಕ್ಕೆ ನಾನು ಏನು ಮಾಡ್ಕೊಂಡಿದ್ದೀನಿ ಅಂದರೆ, ಮನೆಯಲ್ಲೆಲ್ಲ ತೆಂಗಿನ ಚಿಪ್ಪಲ್ಲಿ ಅದನ್ನು ನೀಟಾಗಿ ಒಂದು 3 ಪೀಸ್ ಕಟ್ ಮಾಡಿಕೊಂಡು ನೀಟಾಗಿ ಅದನ್ನು ಉಚ್ಕೊಂಡು, ನೀಟಾಗಿ ಎಲ್ಲ ಚೂಪೇನು ಚುಚ್ಕೊಳ್ಬಾರ್ದು. ಆ ರೀತಿ ನೀವು ನೋಡ್ತಿದ್ದೀರಾ ನೋಡಿ, ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತ. ಸೊ ಅದಕ್ಕೂ ಸಹ ಒಂದು ಬ್ಲೂ ಕಲರ್ ಪೇಂಟನ್ನು ನಾವು ಫಸ್ಟು ಹೊಡ್ಕೊಳ್ಳೋಣ. ಯಾಕಂದರೆ ನಾವು ಈ ಬ್ಲೂ ಕಲರ್ ಪೇಂಟ್ ಇದಕ್ಕೂ ಯಾಕೆ ಹೊಡಿತಾ ಇದ್ದೀವಿ ಅಂದರೆ, ನೀರಿನ ಒಂದು ಇದು ಬೀಳುವಾಗ ಸೊ ಅದೇ ಒಂದು ಇದು ಅಂಶವು ಕಾಣಿಸ್ಲಿ ಅಂತೇಳಿ ನಾನು ನಿಮಗೆ ಈ ರೀತಿ ನೀವು ಈ ಪೇಂಟ್ ಮಾಡ್ಕೊಳ್ಳಿ ಅಂತೇಳಿ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಫ್ರೆಂಡ್ಸ್. ಅದೇ ರೀತಿ ಈಗ ಪ್ರಾಮುಖ್ಯವಾಗಿ ನೀರು ಬೀಳತಕ್ಕಂಥ ಜಾಗ ಅಂದರೆ ನಲ್ಲಿ ಟೈಪು, ಈಗ ಫೌಂಟೇನಲ್ಲಿ ಯಾವ ರೀತಿ ಬೀಳುತ್ತೆ ಅಂತೇಳಿ ಆ ಒಂದು ವಿಷಯಕ್ಕೂ ನಾನೇನು ತಗೊಂಡಿದ್ದೀನಿ ಅಂದರೆ, ಒಂದು ಅರ್ಧ ಹೋಳಿನ ತೆಂಗಿನದು ಚಿಪ್ಪನ್ನ ತಗೊಂಡಿದ್ದೀನಿ. ಅದನ್ನು ಸಹ ನೀಟಾಗಿ ನಾನು ಅದೆಲ್ಲ ಫುಲ್ಲು ನೋಡಿ ನೀಟಾಗಿ ಆ ಮೇಲ್ಗಡೆ ಇರುತ್ತಲ್ಲ ಗರಿಗರಿಯಾಗಿ ಅದೆಲ್ಲ ಹೋಗಿಸಿ ಅದಕ್ಕೂ ಪೇಂಟ್ ಮಾಡ್ಕೊಳ್ತಾ ಇದ್ದೀನಿ, ಸ್ವಲ್ಪ ಔಟರ್ ಲುಕ್ಕು ಚೆನ್ನಾಗಿ ಕಾಣಿಸ್ಲಿ ಅಂತೇಳಿ. ಈಗ ಬನ್ನಿ ಇದನ್ನು ಯಾವ ರೀತಿ ಸ್ಟಿಕ್ ಮಾಡೋದಂತೇಳಿ. ಅದು ಒಂದೇ ಒಂದು ತುಂಬ ಲೈನಾಗಿ ಅದನ್ನು ನಾವು ಅಂಟಿಸ್ಬಾರ್ದು. ಸ್ಲ್ಯಾಂಟಾಗಿ ಅಂದರೆ ಒಂದ್ರ ಕೆಳಗಡೆ ಒಂದು ಆ ರೀತಿ ಅಂಟಿಸಿದ್ರೆ ಅದಿನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ನೋಡಿ, ಈ ರೀತಿ ಇರುತ್ತೆ. ಈಗೇನು ಮಾಡೋಣ ಅಂತಂದರೆ, ಮುಖ್ಯವಾಗಿ ಮೇಲ್ಗಡೆ ಒಂದು ಭಾಗದಲ್ಲಿ ಆ 2 ಕಲ್ಲುಗಳಿದೆಯಲ್ಲ, ಆ 2 ಕಲ್ಲುಗಳ ಮಧ್ಯ ದೊಡ್ಡ ಒಂದು ಚಿಪ್ಪನ್ನು ನಾವು ಇಡೋಣ. ದೊಡ್ಡೊಂದು ಚಿಪ್ಪು ಇಡುವಾಗ ಅದಕ್ಕೆ ಸರಿಯಾದ ಒಂದು ಗಮ್ಮಿನ ಒಂದು ಅವಶ್ಯಕತೆ ನಮಗೆ ಯೂಸ್ ಆಗುತ್ತೆ ಫ್ರೆಂಡ್ಸ್. ಇಲ್ಲಿ ನೋಡಿ, ಈಗ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ. ಈಗ ಒಂದು ನೀರು ಸುರಿಯೋಂಗೆ ನಾವು ಮಾಡೋಣ. ಅದಕ್ಕೆ ನಾನು ಏನು ಉಪಯೋಗಿಸಿದ್ದೀನಿ ಅಂತಂದರೆ ಗ್ಲೂ. ನೋಡಿ ಫ್ರೆಂಡ್ಸ್, ಗ್ಲೂ ಮುಖಾಂತರ ನಾವು ನೀರು ಬೀಳ್ತಾ ಇರೋಂಗೆ, ಮತ್ತು ಕೆಳಗಡೆ ನೀವು ನೋಡ್ತಾ ಇದ್ದೀರಾ ಅಲ್ಲಿ ಬ್ಲೂ ಕಲರ್ ಮಾತ್ರ ನಿಮ್ಗೆ ಕಾಣಿಸ್ತಾ ಇದೆ. ಸೊ ಬ್ಲೂ ಕಲರ್ ಮಾತ್ರ ಕಾಣಿಸಿದ್ರೆ ನಮಗೆ ನೀರಿನ ಅಂಶ ಇದೆ ಅಂತ ಗೊತ್ತಾಗೋದಿಲ್ಲ. ಸೊ ಅದರಿಂದ ನಾವೇನು ಮಾಡಬೇಕು ಅಂತಂದರೆ, ಮೇಲಿಂದ ಹೇಗೆ ನಾವು ನೀರು ಬೀಳೋಂಗೆ ಮಾಡ್ತಿದ್ದೀವೋ ಕೆಳಗಡೆನೂ ಸಹ ನಾವು ನೀರು ನಮಗೆ ಇರೋಂಗೆ ಕಾಣಿಸ್ಬೇಕಂತೇಳಿ ಕೆಳಗಡೆಗೂ ನಾನು ಈ ಒಂದು ಗ್ಲೂನ ಯೂಸ್ ಮಾಡಿದ್ದೀನಿ. ಸೊ ಅದು ಕೆಳಗಡೆನೂ ನಾವು ಗ್ಲೂ ಯೂಸ್ ಮಾಡಿದಾಗ ಅದು ಯಾವ ರೀತಿ ಎಷ್ಟು ಚೆಂದ ಕಾಣಿಸುತ್ತೆ ಅಂತೇಳಿ ನೀವೇ ನೋಡ್ತೀರಾ ಫ್ರೆಂಡ್ಸ್. ಈಗ ತುಂಬ ನಿಜವಾದ ನೀರೇ ಇರೋ ಹಾಗೆ ಕಾಣಿಸ್ತಾ ಇದೆ ನೋಡಿ. ಈಗ ನೀವು ನೋಡ್ತಾ ಇದ್ದೀರಾ, ಇದ್ರ ಮಧ್ಯದಲ್ಲಿ ನಾನು ಒಂದು ಪ್ಲಾಸ್ಟಿಕ್ದೇ ಒಂದು ತೆಂಗಿನ ಮರನ ತಗೊಂಡಿದ್ದೀನಿ. ಅದನ್ನು ಯಾಕಂದರೆ ಪ್ಲೇನ್ ಆಗಿದ್ದರೆ ಚೆನ್ನಾಗಿ ಕಾಣಿಸೋದಿಲ್ಲ, ಮಧ್ಯದಲ್ಲಿ ಒಂದು ಗಿಡಗಳಿದ್ದರೆ ಅದು ಇನ್ನೂ ಚೆನ್ನಾಗಿರುತ್ತೆ ನೋಡಿ. ಈಗ ತೆಂಗಿನ ಮರನ ನಾನು ಒಂದು ಸೈಡಲ್ಲಿ ಅದು ಸ್ಟಿಕ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಆ ಕಡೆ ಈ ಕಡೆ ನಾನು ಒಂದು ಗಿಡದ ಒಂದು ಇದನ್ನು ಸಹ ಹಾಕ್ತಿದ್ದೀನಿ. ಇದು ಸಹ ಒಂದು ತೆಂಗಿನ ಮರದ ಒಂದು
ಗಿಡ ಥರನೇ ಇದೆ. ಇದನ್ನು ಸಹ ಈ ಸೈಡ್ನಲ್ಲಿ ನಾನು ಅದನ್ನು ಸ್ಟಿಕ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಪ್ಲೇನ್ ಆಗಿದ್ದರೆ ಅದು ಚೆನ್ನಾಗಿರೋದಿಲ್ಲ. ಈಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಈಗ ನಾನು ಈ ಪೇಪರ್ನ ಏನು ಮಾಡಿದೆ, ಈಗ ಕಲ್ಲುಗಳ ಮೇಲೆ ಹುಲ್ಲುಗಳಿರೋದು ನೀವು ನೋಡಿರ್ತೀರ. ಅದು ನಾವು ಇವಾಗ ಸಡನ್ನಾಗಿ ನಾವು ತಗೊಂಡ್ಬರೋದಕ್ಕಾಗೋದಿಲ್ಲ. ಸೊ ಅದರಿಂದ ಏನು ಮಾಡ್ಬೋದು ಅಂತಂದರೆ, ಈ ಪೇಪರ್ನೇ ಗ್ರೀನ್ ಕಲರ್ ಪೇಪರ್ನ ಚಿಕ್ಕ ಚಿಕ್ಕದಾಗಿ ನಾವು ಕಟ್ ಮಾಡಿಕೊಂಡು ಸ್ವಲ್ಪ ಫೆವಿಕಾಲ್ ಹಾಕಿ ಹಿಂಗೆ ಉದುರಿಸ್ಕೊಂಡ್ರೆ ನೋಡಿ, ಅದು ನ್ಯಾಚುರಲ್ ಆಗಿ ಈಗ ಹುಲ್ಲಿರೋಂಗೆ ಕಾಣಿಸುತ್ತೆ ಫ್ರೆಂಡ್ಸ್. ಈಗ ನೋಡಿ, ಈಗ ನೋಡ್ತೀರಾ ನೀವು ಅದು ಎಷ್ಟು ಚೆಂದ ಕಾಣಿಸುತ್ತೆ ಅಂತೇಳಿ. ನಿಜವಾದ ಒಂದು ವಾಟರ್ ಫಾಲ್ಸ್ ಥರನೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಫ್ರೆಂಡ್ಸ್. ಇದ್ರ ಮಧ್ಯದಲ್ಲಿ ನಾನು ನಿಮಗೆ ಒಂದು ಹೆಲ್ತ್ ಟಿಪ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹೊರಗೆ ನೀವು ತುಂಬ ದೂರ ಟ್ರಾವೆಲ್ ಮಾಡುವಾಗ ನೀರು ಎಷ್ಟೇ ಕುಡಿದ್ರೂ ಅದು ಸಾಕಾಗಲ್ಲ ಫ್ರೆಂಡ್ಸ್. ಅದರಿಂದ ನೀವು ಎಳ್ನೀರು ನಿಮ್ಗೆ ಎಲ್ಲಿ ಸಿಗುತ್ತೋ ಅಲ್ಲಿ ಎಳ್ನೀರು, ಬರೀ ನೀರು ಎಳ್ನೀರು ತೊಗೊಂಡೋಗೋದಕ್ಕಿಂತ ಎಳ್ನೀರು ಜೊತೆ ಅದ್ರದ್ದು ಗಂಜಿ, ಪೇಪರ್ ಗಂಜಿನೂ ಸಹ ಹಾಕ್ಕೊಂಡು ಹೋದರೆ, ನೀವು ಎಷ್ಟೇ ದೂರ ಟ್ರಾವೆಲ್ ಮಾಡಿಕೊಂಡು ನೀವು ಅದನ್ನು ಕುಡಿದ್ರೆ ನಿಮಗೆ ಅಷ್ಟು ಒಂಥರ ಸಮಾಧಾನ ಅನಿಸುತ್ತೆ. ಎಳ್ನೀರು ತುಂಬ ಚೆನ್ನಾಗಿರುತ್ತೆ, ಒಂಥರ ಹುಳಿ ಬರೋದಿಲ್ಲ, ಆರಾಮಾಗಿರುತ್ತೆ, ಸುಸ್ತು ಕಮ್ಮಿ ಆಗುತ್ತೆ ನಿಮಗೆ. ಈ ಒಂದು ಹೆಲ್ತ್ ಟಿಪ್ಸ್ನ ನೀವು ಪಡ್ಕೊಳ್ಳಿ ಅಂತೇಳಿ ನಾನು ನಿಮಗೆ ಈ ಒಂದು ಸಣ್ಣದಾದ ಒಂದು ಹೆಲ್ತ್ ಟಿಪ್ಸ್ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಅದೇ ರೀತಿಯಾಗಿ ಈಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತೇಳಿ. ನೀವು ನೋಡ್ತಾ ಇದ್ದೀರಾ, ಈ ಒಂದು ಕ್ರಾಫ್ಟ್ ವರ್ಕ್ನ ನೀವು ಸಹ ಮನೆಯಲ್ಲಿ ಮಾಡ್ಬೋದು. ಇದೇನು ತುಂಬ ಖರ್ಚಾಗೋದಿಲ್ಲ ಫ್ರೆಂಡ್ಸ್. ದಯವಿಟ್ಟು ಒಂದು ಈ ಉಪಯೋಗನ ಪಡ್ಕೊಳ್ಳಿ ಅಂತೇಳಿ ನಾನು ನಿಮಗೆ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇದು ಯಾರು ಬೇಕಾದರೂ ಸಹ ಮಾಡ್ಬೋದು. ಟ್ಯಾಲೆಂಟ್ ಇದ್ದರೆ ಕಣ್ಣು ನೋಡಿದ್ದೆ ಕೈ ಮಾಡುತ್ತೆ. ಸೊ ಇದನ್ನು ನೀವು ಮಾಡಿ ಅಂತೇಳಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಚಾನಲ್ನ ನೀವೇ ಬೆಳೆಸಬೇಕು ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.